ನಮಸ್ಕಾರ, ವೆಲ್ಕಮ್ ಟು ಕವಿಸ್ ಕ್ವಿಜಿನ್. ಇವತ್ತು ಕಾಯಿ ಗಂಜಿ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಒಂದು ಸತಿ ತೊಳೆದಿಟ್ಕೊಂಡು ಬಿಡೋಣ. 1 ಕಪ್ ಅಕ್ಕಿಗೆ 5 ಕಪ್ಪು ನೀರು ಹಾಕೋಬೇಕು. ಹಳೆ ರೈಸ್ ಇದ್ದರೆ 6 ಕಪ್ ಹಾಕ್ಕೊಳ್ಳಿ, ಹೊಸ ರೈಸ್ ಇದ್ದರೆ 5 ಕಪ್ ಹಾಕ್ಕೊಳ್ಳಿ, ಯಾಕಂದರೆ ಇದು ಮೆತ್ತಗಾಗಬೇಕು. ನಾಲ್ಕು ವಿಸಿಲ್ ಆಗಬೇಕು. ಈಗ ಕಾಯಿದು ವೈಟ್ ಕಲರ್ ಮಾತ್ರ ತಗೊಂಡು ಮಿಕ್ಸಿಗೆ ಹಾಕೊಳ್ಳೋಣ. ಇದು ಎಳೆಕಾಯಿ ಅದ, ನೀವು ದಪ್ಪ ಕಾಯಿ ಇದ್ದರೆ ತುರಿದು ಇಟ್ಕೋಬಹುದು. ವೈಟ್ ಮಾತ್ರ ತುರ್ಕೊಳ್ಳಿ. ಇದನ್ನು ಸಣ್ಣ ಪೀಸ್ ಮಾಡಿ ಈ ಥರ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಒಂದು ಸತಿ ನೀರು ಹಾಕ್ತಾನೆ ಇದನ್ನು ರುಬ್ಕೊಳ್ಳೋಣ, ಆಮೇಲೆ ನೀರು ಹಾಕ್ಕೊಳ್ಬೇಕು. ಈಗ ಅರ್ಧ ಕಪ್ಪು ನೀರು ಹಾಕ್ಕೊಳ್ಳೋಣ. ಇದು ಫುಲ್ಲು ಪೇಸ್ಟ್ ಆಗಬೇಕು. ಈ ಥರ ಪೇಸ್ಟ್ ಆಗಿರಬೇಕು. ಇದು 4 ವಿಸಿಲ್ ಆಗಿದೆ, ನೋಡೋಣ. ಈ ಥರ ಮೆತ್ತಗಾಗಿರಬೇಕು. ಈಗ ಕಾಯಿ ಪೇಸ್ಟ್ನ ಇದಕ್ಕೆ ಹಾಕೊಳ್ಳೋಣ. ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹೋಟೆಲ್ ಸ್ಟೈಲು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಹಾಕಿದ್ದೀನಿ. ಅದನ್ನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಈಸಿ ಆಗುತ್ತೆ ಮಾಡಲಿಕ್ಕೆ. ಒಂದು ಸತಿ ಚೆಕ್ ಮಾಡಿ. ಇಲ್ಲಿ ಮೇಲೆ ಕಾಣಿಸುವಂಥ ಐ ಬಟನಲ್ಲಿದೆ. ಉಪ್ಪು ಹಾಕೋತಾ ಇದ್ದೀನಿ. ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು 2 ರಿಂದ 3 ನಿಮಿಷ ಕುದಿಬೇಕು. ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ, ಜೀರಿಗೆ, ಇಂಗು, ಮೆಣಸಿನಕಾಯಿ, ಕರಿಬೇವು. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಗಂಜಿಗೆ ಹಾಕೊಳ್ಳೋಣ. ಇನ್ನೊಂದು ನಿಮಿಷ ಕುದ್ರೆ ಸಾಕು. ಇದು ಈಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಕಾಯಿ ಗಂಜಿ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.